ಹಾಯ್ ಗೈಸ್, 2 ಕ್ಯಾರೆಟನ್ನು ಇಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಬೀನ್ಸನ್ನು ಕೂಡ ಚೆನ್ನಾಗಿ ತೊಳೆದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಚಿಕನ್ ಬ್ರೆಸ್ಟ್ ಪೀಸನ್ನು ತಗೊಂಡಿದ್ದೀನಿ. ಇದನ್ನು ಫಿಲೆ ಅಂತಾರೆ. ನೀವು ಬೇಕಾದರೆ ಬೋನ್ಲೆಸ್ ಚಿಕನನ್ನು ಕೂಡ ಉಪಯೋಗಿಸ್ಕೊಳ್ಬಹುದು. ಮೊದಲಿಗೆ ಅಗತ್ಯವಾದಂಥ ನೀರನ್ನು ಸೇರಿಸಿ ಈ ಮೂರನ್ನು ಕೂಡ ನಾವು ಲಿಡ್ಡನ್ನು ಮುಚ್ಚಿ ಬೇಯಲಿಕ್ಕೆ ಇಡೋಣ. ಒಂದು 10 ನಿಮಿಷ ಬಿಟ್ಟ ನಂತರ ನಾವು ಅದನ್ನು ತೆಗೆದು ನೋಡಿದಾಗ ನೋಡಿ ಈ ರೀತಿಯಾಗಿ ಸ್ವಲ್ಪ ಮಟ್ಟಿಗೆ ಬೆಂದಿರುತ್ತೆ. ಈ ಸಂದರ್ಭದಲ್ಲಿ ಅದಕ್ಕೆ ನಾವು ಚಾಪ್ ಮಾಡಿ ಇಟ್ಕೊಂಡಿರೋಂಥ ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಸೇರಿಸಬೇಕು. ಈಗ ನಾವು ಲಿಡ್ಡನ್ನು ಮುಚ್ಚಿ ಪುನಃ ಇದನ್ನು ಬೇಯಲಿಕ್ಕಾಗಿ ಇಡೋಣ. ಒಂದು 15 ನಿಮಿಷಗಳ ಬಿಟ್ಟು ನೋಡಿದಾಗ ಇದರಲ್ಲಿರುವಂಥ ಚಿಕನ್ ಬೆಂದಿರುತ್ತೆ. ಬೆಂದಂಥ ಚಿಕನನ್ನು ನೋಡಿ ಒಂದು ಪ್ಲೇಟಲ್ಲಿ ಇಟ್ಟು ಈ ರೀತಿಯಾಗಿ ನಾವು ಮಾಡಿದಾಗ ಅದು ಸಣ್ಣ ಸಣ್ಣದಾಗಿ ನಮಗೆ ಸೂಪಿಗೆ ಬೇಕಾದ ರೀತಿಯಲ್ಲಿ ಬೇಕಾದಂಥ ಚಿಕನ್ ನಮಗೆ ಸಿಗ್ತದೆ. ನೋಡಿ, ಇದೀಗ ಇಡೀ ಚಿಕನ್ ಬಿಡಿ ಬಿಡಿಯಾಗಿ ನಮಗೆ ಸಿಕ್ಕಿದೆ. ಅದನ್ನು ನಾವು ಪುನಃ ಕ್ಯಾರೆಟ್ ಮತ್ತು ಬೀನ್ಸ್ನ ಜೊತೆಗೆ ಬೇಯಲಿಕ್ಕೆ ಇನ್ನೂ ಒಂಚೂರು ಮಸಾಲೆ ಎಲ್ಲ ಬೇಯಲಿಕ್ಕೆ ನಾವು ಬಿಡೋಣ. ನೋಡಿ, ಮೊದಲಿಗೆ ಬಿಡಿಯಾಗಿ ಬಿಡಿಸಿಟ್ಕೊಂಡಂಥ ಚಿಕನನ್ನು ನಾವು ಸೇರಿಸೋಣ. ಅದಕ್ಕೆ ನಾವು ಫ್ರೆಶ್ ಪೆಪ್ಪರ್ ಪೌಡರನ್ನು ಕೂಡ ನಾವು ಸೇರಿಸೋಣ. ಪೆಪ್ಪರ್ ಪೌಡರ್ ಜೊತೆಗೆ ಸೇರಿ ಸ್ವಲ್ಪ ಕುದಿಲಿಕ್ಕೆ ನಾವು ಬಿಡೋಣ. ಈ ಸಂದರ್ಭದಲ್ಲಿ ಅದಕ್ಕೆ ನಾವು ಸ್ವಲ್ಪ ಸೋಯಾ ಸಾಸನ್ನು ಸೇರಿಸಬೇಕಾಗತ್ತೆ. ಪುನಃ ಲಿಡ್ಡನ್ನು ಮುಚ್ಚಿ ಕಡಿಮೆ ಉರಿಯಲ್ಲಿ ಸ್ವಲ್ಪ ಹೊತ್ತು ಬೇಯಿಸೋಣ. ಇದೇ ಸಂದರ್ಭದಲ್ಲಿ ಕಾರ್ನ್ಫ್ಲವರ್ ಪೌಡರನ್ನು ನೀರಿನೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಬೇಕು. ಮಿಕ್ಸ್ ಮಾಡಿ ಇಟ್ಕೊಂಡಂಥ ಕಾರ್ನ್ಫ್ಲವರ್ ಪೌಡರನ್ನು ನಾವೀಗ ಚಿಕನ್ ಸೂಪಿಗೆ ಸೇರಿಸಬೇಕು. ಇದು ನಮ್ಮ ಸೂಪಿಗೆ ಥಿಕ್ನೆಸ್ಸನ್ನು ಕೊಡುತ್ತೆ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಲಿಡ್ನಿಂದ ಮುಚ್ಚಿ ಒಂದು 2-3 ನಿಮಿಷಗಳ ಕಾಲ ಒಂದು ಸಲ ಕುದಿಲಿಕ್ಕೆ ನಾವು ಬಿಡೋಣ. ಈಗ ನಾವು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ನಮ್ಮ ಸೂಪಿಗೆ ಥಿಕ್ನೆಸ್ ಬಂದಿದೆ. ನೋಡಿ, ಗಟ್ಟಿಯಾದಂಥ ತಿಕ್ಕಾಗಿರುವಂಥ ಒಂದು ನಮ್ಮ ಚಿಕನ್ ಸೂಪು ಇಲ್ಲಿ ತಯಾರಾಗಿದೆ. ಈಗ ಅದನ್ನು ಒಂದು ಬೌಲಿಗೆ ಹಾಕಿ ಅದರ ರುಚಿಯನ್ನು ನಾವು ಸವಿಯೋಣ. ನಮ್ಮ ಮನೆಗಳಲ್ಲಿ ಸಾಧಾರಣವಾಗಿ ನಾವು ಉಪಯೋಗಿಸುವಂತಹ ವಸ್ತುಗಳಿಂದಲೇ ತಯಾರು ಮಾಡಬಹುದಾದಂಥ ಒಂದು ಸೂಪ್ ಇದು. ನೀವು ಟ್ರೈ ಮಾಡಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.